ಹಾಯ್ ಫ್ರೆಂಡ್ಸ್, ದರ್ಶನ್ ಮತ್ತು ಕಿಚ್ಚ ಸುದೀಪ್ ದೂರ ಆಗಿದ್ಯಾಕೆ? ಒಂದು ಟೈಮಲ್ಲಿ ಎಣ್ಣೆ ಪಾರ್ಟಿ ಮಾಡೋ ರೇಂಜ್ಗೆ ಕ್ಲೋಸ್ ಆಗಿದ್ರ? ದರ್ಶನ್ ಮಗನನ್ನ ಹೊತ್ತು ತಿರುಗಿದ್ರ ಕಿಚ್ಚ? ಅಪ್ಪು ಮೇಲೆ ದರ್ಶನ್ಗೆ ಸಿಟ್ಟು ಇತ್ತ? ಧ್ರುವ ಸರ್ಜಾ ದರ್ಶನ್ ಜೊತೆ ಮಾತು ಬಿಟ್ಟಿದ್ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದರ್ಶನ್ ಸುದೀಪ್ ಕ್ಲೋಸ್ ಫ್ರೆಂಡ್ಸ್. ಅಂದು ದರ್ಶನ್ ಸುದೀಪ್ ಪಾರ್ಟಿ. ದರ್ಶನ್ ಮತ್ತು ಕಿಚ್ಚ ಸುದೀಪ್ ಒಂದೇ ಟೈಮಲ್ಲಿ ಸಿನಿ ಇಂಡಸ್ಟ್ರಿಗೆ ಬಂದವರು. ಕಷ್ಟಪಟ್ಟು ಸ್ಯಾಂಡಲ್ವುಡ್ ನಲ್ಲಿ ಸ್ಥಾನ ಪಡೆದುಕೊಂಡೋರು. ಇಂಥ ದರ್ಶನ್ ಮತ್ತು ಸುದೀಪ್ ನಡುವೆ ಮೊದಲಿನಿಂದಲೂ ಒಳ್ಳೆಯ ಸ್ನೇಹವಿತ್ತು. ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿಸಿಎಲ್ ಕ್ರಿಕೆಟ್ ಟೈಮಲ್ಲಿ ಇವರಿಬ್ಬರು ಉಳಿದ ಕೆಲ ಸ್ಯಾಂಡಲ್ವುಡ್ ಸ್ಟಾರ್ಗಳ ಜೊತೆ ಬೈಕ್ ನಲ್ಲಿ ಟ್ರಿಪ್ ಕೂಡ ಹೋಗಿದ್ರು. ತೋಟದ ಮನೆಗೆ ಹೋಗಿ ಎಲ್ಲರೂ ಅಲ್ಲೇ ಉಳಿದು ಎಂಜಾಯ್ ಮಾಡಿದ್ರು. ಮರುದಿನ ಬೆಳಗ್ಗೆ ಹಿಂದಿನ ದಿನ ಎಷ್ಟು ಬಾಟಲಿ ಖಾಲಿ ಆಗಿದೆ, ಯಾರು ಎಷ್ಟು ಕುಡಿದ್ರು ಅಂತೆಲ್ಲ ಚರ್ಚೆ ಕೂಡ ಮಾಡಿದ್ರು. ಅಂದು ದರ್ಶನ್ ಮತ್ತು ಸುದೀಪ್ ಜೊತೆ ಚಿರು ಸರ್ಜಾ, ರವಿಶಂಕರ್ ಕೂಡ ಇದ್ರು. ಒಂದೇ ವೇದಿಕೆಯಲ್ಲಿ ದಚ್ಚು ಕಿಚ್ಚ ಡ್ಯಾನ್ಸ್. ಕಿಚ್ಚ ಸುದೀಪ್ ಹೆಗಲ ಮೇಲೆ ದರ್ಶನ್ ಮಗ. ಕಾಲ ಕಳೆದಂತೆ ದರ್ಶನ್ ಮತ್ತು ಸುದೀಪ್ ತಮ್ಮದೇ ಆದ ಅಭಿಮಾನಿ ಬಳಗ ಸಂಪಾದಿಸಿದ್ರು. ಇಬ್ಬರು ಸ್ಟಾರ್ಗಳಾಗಿ ಹೊರಹೊಮ್ಮಿದ್ರು. ಆದ್ರೂ ಇಬ್ಬರ ನಡುವಿನ ಸ್ನೇಹ ಚೆನ್ನಾಗಿಯೇ ಇತ್ತು. ಒಂದೇ ವೇದಿಕೆಯಲ್ಲಿ ಇಬ್ಬರು ಕುಚಿಕು ಕುಚಿಕು ಹಾಡಿಗೆ ಸ್ಟೆಪ್ ಹಾಕಿದ್ದರು. ತಬ್ಬಿಕೊಂಡು ಹೆಗಲ ಮೇಲೆ ಕೈ ಹಾಕೊಂಡು ಜೀವದ ಗೆಳೆಯರಂತೆ ಕುಣಿದಿದ್ರು. ಅಷ್ಟೇ ಯಾಕೆ, ದರ್ಶನ್ ಮಗ ವಿನಿಶ್ರನ್ನು ಕಿಚ್ಚ ಸುದೀಪ್ ಹೆಗಲ ಮೇಲೆ ಕೂರಿಸಿಕೊಂಡು ಸುತ್ತಾಡಿದ್ದೂ ಇದೆ. ಈಗಲೂ ಆ ಫೋಟೋ ಆಗಾಗ್ಗೆ ವೈರಲ್ ಆಗ್ತಾ ಇರುತ್ತೆ. ದರ್ಶನ್ ಮತ್ತು ಸುದೀಪ್ ಕುಟುಂಬ ಎಷ್ಟೋ ಸಲ ಭೇಟಿ ಆಗ್ತಿದ್ರು. ಇಂಥ ಸ್ನೇಹಕ್ಕೆ ಆ ಒಂದು ಘಟನೆ ಕೊಳ್ಳಿ ಇಟ್ಟು ಬಿಡ್ತು. ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮಾತು. ಕೋಪದ ಕೈಗೆ ಬುದ್ಧಿ ಕೊಟ್ರ ದಚ್ಚು. ಸುದೀಪ್ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ದರ್ಶನ್ ಬಗ್ಗೆ ಮಾತನಾಡಿದ್ರು. ಮೊದಲಿಗೆ ಮೆಜೆಸ್ಟಿಕ್ ಸಿನಿಮಾ ನನಗೆ ಬಂದಿತ್ತು, ಆದ್ರೆ ನಾನು ಆಗಲ್ಲ ಅಂತ ಹೇಳಿದ್ದೆ. ಹೀಗಾಗಿ ಆ ಸಿನಿಮಾವನ್ನ ದರ್ಶನ್ಗೆ ನೀಡಲಾಯಿತು. ಇದರಿಂದ ದರ್ಶನ್ ಒಬ್ಬ ಸ್ಟಾರ್ ಆದ್ರು ಅಂತ ಹೇಳ್ಕೊಂಡಿದ್ರು. ಈ ಸಂದರ್ಶನವಾಗಿ ಕೆಲ ವರ್ಷಗಳ ಬಳಿಕ ಸುದೀಪ್ ಆಡಿದ ಮಾತುಗಳು ತುಂಬಾ ವೈರಲ್ ಆಗೋಯ್ತು. ಇದರಿಂದ ಸಿಟ್ಟಿಗೆದ್ದ ದರ್ಶನ್ 2017ರ ಮಾರ್ಚ್ 5ರಂದು ಹಲವು ಟ್ವೀಟ್ಗಳನ್ನ ಮಾಡಿದ್ರು. ಇನ್ಮುಂದೆ ನಾನು ಸುದೀಪ್ ಸ್ನೇಹಿತರಲ್ಲ, ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ನಟರಷ್ಟೇ, ಯಾವುದೇ ಊಹಾಪೋಹ ಬೇಡ, ಎಲ್ಲವೂ ಮುಗಿಯಿತು ಅಂತ ಹೇಳ್ಕೊಂಡಿದ್ರು. ಆದ್ರೆ ಸುದೀಪ್ ಮಾತನಾಡ್ಲೇ ಇಲ್ಲ, ಮೌನವಾಗಿಯೇ ಇದ್ದು ಬಿಟ್ರು. ಇಬ್ಬರು ಮಾತನಾಡಿಕೊಂಡು ಸರಿಪಡಿಸಬಹುದಿತ್ತು. ಆದ್ರೆ ದರ್ಶನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು 15 ವರ್ಷಗಳ ತಮ್ಮ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ರು. ಈಗಲೂ ದರ್ಶನ್ ಬಿಟ್ಟು ಕೊಡಲ್ಲ ಕಿಚ್ಚ. ಸುದೀಪ್ ಮನೆಯಲ್ಲಿದೆ ದರ್ಶನ್ ಫೋಟೋ. ದರ್ಶನ್ ದೂರ ಆದ್ರೂ ಸುದೀಪ್ ಎಲ್ಲಿಯೂ ಸ್ನೇಹಿತನನ್ನ ಬಿಟ್ಟು ಕೊಡೋದಿಲ್ಲ. ಎಲ್ಲಾ ಕಡೆ ನನಗೆ ದರ್ಶನ್ ಮೇಲೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಒಂದು ಸಂದರ್ಶನದಲ್ಲಿ ಗಣೇಶ್ ಮತ್ತು ದುನಿಯಾ ವಿಜಿಯನ್ನು ದರ್ಶನ್ಗೆ ಹೋಲಿಸಿದ್ದಕ್ಕೆ ಆಂಕರ್ ಮೇಲೂ ಕಿಚ್ಚ ಗರಂ ಆಗಿದ್ರು. ದರ್ಶನ್ ಹಲವು ಹಿಟ್ ಸಿನಿಮಾ ಕೊಟ್ಟು ಇಂಡಸ್ಟ್ರಿಯಲ್ಲಿ ನಿಂತಿದ್ದಾರೆ. ಅವರಿಗೆ ಈಗ ಬಂದಿರೋ ಗಣೇಶ್ ಮತ್ತು ದುನಿಯಾ ವಿಜಿಯನ್ನ ಹೇಗೆ ಹೋಲಿಸ್ತೀರಿ? ಅವರು 6 ಅಡಿ, ಇವನು 3.5 ಅಡಿ ಅಂತ ಹೇಳ್ಬಿಟ್ಟಿದ್ರು. ಇನ್ನು ಸ್ನೇಹ ದೂರವಾಗಿ 7 ವರ್ಷಗಳೇ ಕಳೆದಿದ್ರು. ಇಂದಿಗೂ ಸುದೀಪ್ ಮನೆಯಲ್ಲಿ ದರ್ಶನ್ ಫೋಟೋ ಇದೆ. ಈ ಬಗ್ಗೆ ಮಾತನಾಡಿರೋ ಕಿಚ್ಚ, ನಾನು ಜೀವನದಲ್ಲಿ ಯಾರಿಗಾದ್ರೂ ಒಂದು ಸ್ಥಾನ ಕೊಟ್ರೆ ಅದು ಪರ್ಮನೆಂಟ್ ಆಗಿ ಕೊಟ್ಟಿರ್ತೀನಿ, ಹಾಗೆಲ್ಲ ಮರೆತು ಬಿಡಲ್ಲ ಅಂತ ಹೇಳಿದ್ರು. ಇನ್ನು ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ಕೂಡ ಇವರಿಬ್ಬರು ಒಟ್ಟಾಗ್ಬೇಕು ಅಂತ ಕಾಯ್ತಾನೆ ಇದ್ದಾರೆ. ಅಪ್ಪು ಮೇಲೂ ದರ್ಶನ್ಗೆ ಸಿಟ್ಟಿತ್ತ? ದರ್ಶನ್ ಆರಂಭದ ದಿನಗಳಲ್ಲಿ ದೊಡ್ಡ ಮನೆ ಮಾಲೀಕತ್ವದ ಪೂರ್ಣಿಮಾ ಎಂಟರ್ಪ್ರೈಸಸ್ ನಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಪುನೀತ್ ರಾಜ್ಕುಮಾರ್ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಹೀರೋ ಆಗಿ ಪರಿಚಯಿಸಬೇಕು ಅಂತ ಪಾರ್ವತಮ್ಮ ನಿರ್ಧರಿಸಿದ್ರು. ಅದೇ ಟೈಮಲ್ಲಿ ಒಂದು ಹೊಸ ಕ್ಯಾಮರಾ ತರಿಸಿ ಅದಕ್ಕೆ ದರ್ಶನ್ ರನ್ನ ಇನ್ಚಾರ್ಜ್ ಆಗಿ ಮಾಡಿದ್ರು. ಆದ್ರೆ ನಾನು ಇಲ್ಲೇ ಇದ್ರೆ ಹೀರೋ ಆಗೋದಿಲ್ಲ ಅಂತ ಭಾವಿಸಿದ ದರ್ಶನ್ ಪೂರ್ಣಿಮಾ ಎಂಟರ್ಪ್ರೈಸಸ್ ನಿಂದ ಹೊರಬಂದ್ರಂತೆ. ಅಲ್ಲಿಂದಲೇ ಅಪ್ಪು ಮೇಲೆ ದರ್ಶನ್ಗೆ ಸಿಟ್ಟಿತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಅದು ನಿಜ ಅಲ್ಲ. 2021ರಲ್ಲಿ ಪುನೀತ್ ವಿಧಿವಶರಾಗಿದ್ರು. ಆಗ ದರ್ಶನ್ ರ ಕ್ರಾಂತಿ ಸಿನಿಮಾ ಶೂಟಿಂಗ್ ನಡೀತಿತ್ತು. ಪುನೀತ್ ನಿಧನರಾಗಿದ್ರಿಂದ 11 ದಿನಗಳ ಕಾಲ ನನಗೂ ಸೂತಕ, ಶೂಟಿಂಗ್ ಮಾಡೋದು ಬೇಡ ಅಂದಿದ್ರಂತೆ ದರ್ಶನ್. ಹೀಗಂತ ಅವರೇ ಹೇಳ್ಕೊಂಡಿದ್ದಾರೆ.
ಧ್ರುವ ಅರ್ಜುನ್ ಸರ್ಜಾ ಜೊತೆಗೂ ಮಾತಿಲ್ಲ. ಧ್ರುವ ಸರ್ಜಾ ಮತ್ತು ದರ್ಶನ್ ಕೂಡ ಮೊದಲು ಚೆನ್ನಾಗಿದ್ರು. ಧ್ರುವ ಮದುವೆಗೂ ದರ್ಶನ್ ಹೋಗಿದ್ರು. ಆದ್ರೆ ಇತ್ತೀಚೆಗೆ ಇಬ್ಬರು ದೂರ ದೂರ ಇದ್ದಾರೆ. ಒಂದೇ ವೇದಿಕೆಯಲ್ಲಿದ್ರೂ ಮಾತನಾಡೋದಿಲ್ಲ. ಇಬ್ಬರ ನಡುವಿನ ಮುನಿಸಿಗೆ ಕಾರಣ ಇನ್ನೂ ಬಯಲಾಗಿಲ್ಲ. ಇನ್ನು ಸಿನಿಮಾ ಒಂದರ ವಿತರಣೆ ವಿಚಾರದಲ್ಲಿ ದರ್ಶನ್ ಮ್ಯಾನೇಜರ್ ಅರ್ಜುನ್ ಸರ್ಜಾಗೆ ವಂಚಿಸಿದ್ರು. ಈ ಬಗ್ಗೆ ಕೇಳಿದಾಗ ದರ್ಶನ್ ಅರ್ಜುನ್ ಸರ್ಜಾಗೂ ನಿಂದಿಸಿದ್ದಾರೆ. ಇದೇ ಕಾರಣಕ್ಕೆ ಅರ್ಜುನ್ ಸರ್ಜಾ ಕೂಡ ದರ್ಶನ್ ರಿಂದ ದೂರ ಇದ್ದಾರೆ ಅಂತ ವರದಿಯಾಗಿದೆ. ಫ್ರೆಂಡ್ಸ್, ಹೀಗೆ ದರ್ಶನ್ ರಿಂದ ಹಲವು ಕಾರಣಗಳಿಂದಾಗಿ ದೂರ ಇದ್ದಾರೆ. ಮೊದಲು ದರ್ಶನ್ ಸರಿಯಾಗೇ ಇದ್ರು. ಆದ್ರೆ 2011ರಲ್ಲಿ ಜೈಲಿಗೆ ಹೋಗಿ ಬಂದ ಬಳಿಕ ಅವರ ಜೊತೆಗಿದ್ದ ಕೆಲ ಆಪ್ತ ಸ್ನೇಹಿತರು ದೂರ ಆದ್ರು. ಫ್ರೆಂಡ್ ಸರ್ಕಲ್ ಬದಲಾದಂತೆ ದರ್ಶನ್ ಕೂಡ ಬದಲಾಗ್ತಾ ಬಂದ್ರು ಅಂತಾರೆ ಹತ್ತಿರದಿಂದ ಬಲ್ಲವರು. ದರ್ಶನ್ ಮತ್ತು ಸುದೀಪ್ ಮೊದಲು ಪಾರ್ಟಿ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ಇದ್ರು ಅಂತ ನಾವು ಆಗ್ಲೇ ಹೇಳಿದ್ವಿ. ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ. ಅದರ ಮೂಲಕ ನೀವು ಆ ವಿಡಿಯೋ ನೋಡಬಹುದು. ಇನ್ನು ಈ ಬಗ್ಗೆ ನಿಮ್ಗೇನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.